ನಮಸ್ತೆ ವೀಕ್ಷಕರೇ, ಬಹಳ ದಿನದ ನಂತರ ಮತ್ತೆ ನಮ್ಮ ತೋಟದ ಕಿರು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಂದಿದ್ದೇನೆ. ಮಳೆಯು ತಂಪಾಗಿ ಸುರಿದು ನಿಂತಿದೆ, ತಂಗಾಳಿಯೂ ಆಹ್ಲಾದವಾಗಿದೆ, ಮುಸ್ಸಂಜೆಯು ಮುಗುಳ್ನಗುತ್ತಿದೆ. ಸೊ ತಡವೇಕೆ, ಬನ್ನಿ ಈ ಕೈ ತೋಟವನ್ನು ಸುತ್ತಾಡಿ ಬರೋಣ. ಇದು ಈಗಾಗಲೇ ತಿಳಿಸಿದಂತೆ 40-60ರಲ್ಲಿರುವ ಕೈತೋಟ. ಮೊದಲಿಗೆ ಎಂಟ್ರೆನ್ಸ್ನಲ್ಲಿಯೇ ಕೆಲವು ಹೂವಿನ ಗಿಡಗಳನ್ನು ಹಾಕಿಕೊಂಡಿದ್ದೇವೆ. ಇನ್ನು ಇಲ್ಲಿರುವುದೆಲ್ಲ ನೆಡಲು ಸಿದ್ಧವಾಗಿರುವಂಥ ಬದನೆ ಸಸಿಗಳು. ಪಕ್ಕದಲ್ಲಿ ಮನೆಗಂತ ಹಾಕಿಕೊಂಡಿರುವ ಪುದೀನ, ಜೊತೆಗೆ ಸೇವಂತಿಗೆ ಹೂವು, ಹಾಗೆ ಅಡಿಕೆ ಹೂವು ಕೂಡ ಇದೆ. ಸಾಯಂಕಾಲ ಬಾಡೋಗಿದೆ. ಇದು ಹತ್ತಿ ತಾನೇ ಹುಟ್ಟಿದ್ದು, ಈಗಾಗಲೇ ಒಂದು ಸಾರಿ ಬಂದಿದೆ. ಇದರ ಹತ್ತಿಯನ್ನು ಬಿಡಿಸಿ ದೇವರಿಗೆ ಬಳಸುತ್ತಿದ್ದೇವೆ. ಮತ್ತು ಅದೇ ಜಾಗದಲ್ಲಿ ಇನ್ನೊಂದು ಸಾರಿ ಫಸಲಿಗೆ ಬಂದಿದೆ. ನೆಕ್ಸ್ಟ್ 9 ತಿಂಗಳ ದಾಳಿಂಬೆ ಸಸಿ ಮತ್ತು ಕಾಕಡ ಹೂವು. ಇದು ಒಂದು ಲೈನ್ ಪೂರ್ತಿಯಾಗಿ ತೆಂಗಿನ ಗಿಡವನ್ನು ಹಾಕಿಕೊಂಡಿದ್ದೇವೆ. ಒಂದು ಸುಮಾರು 5-6 ತೆಂಗಿನ ಗಿಡಗಳು ಇಲ್ಲಿವೆ. ಮತ್ತು ಇಲ್ಲಿ ಸ್ವಲ್ಪ ಹೂವಿನ ಗಿಡಗಳನ್ನು ಹಾಕಿದ್ದೇವೆ. ಚೆಂಡು ಹೂವು, ಸೇವಂತಿಗೆ ಹೂವು, ಮಲ್ಲಿಗೆ ಹೂವು, ಈ ರೀತಿ ಹೂವಿನ ಗಿಡಗಳಿವೆ. ಇಲ್ಲಿ ಒಂದು ಹಕ್ಕಿ ಗೂಡು ಕಟ್ಟಿದೆ, ಅದರಲ್ಲಿ ಒಂದು ಮೊಟ್ಟೆ ಸಹ ಇದೆ, ನೋಡ್ಬೋದು ನೀವು. ಮತ್ತು ಈ ಬದಿಯಲ್ಲಿ ನೋಡುವುದಾದರೆ ತುಪ್ಪರೆ ಬಳ್ಳಿಯ ಸಾಮ್ರಾಜ್ಯ. ಅಲ್ಲಿ ಮಾವು ಮತ್ತು ಪೇರು ಗಿಡಗಳಿವೆ, ಆದರೆ ಒಂದೇ ಬಳ್ಳಿ ಅದನ್ನೆಲ್ಲ ಆವರಿಸ್ಕೊಂಡು ಬಿಟ್ಟಿದೆ. ನೆಕ್ಸ್ಟ್ ಇಲ್ಲಿ ಒಂದಿಷ್ಟು ಗುಲಾಬಿ ಸಸಿಗಳನ್ನು ಹಾಕ್ಕೊಂಡಿದ್ದೇವೆ. ಇದು ಸುಗಂಧರಾಜ. ಮತ್ತು ಇದು ಸೂಜಿ ಮಲ್ಲಿಗೆ. ಗಿಡ ಮಾತ್ರ ತುಂಬ ದೊಡ್ಡದಿದೆ, ಆದರೆ ಯಾಕೋ ಹೂವು ಆಗ್ತಾ ಇಲ್ಲ. ಎಲ್ಲಿಗೋ ಒಂದು 10-12 ಹೂವು ಆದರೆ ಬಹಳ ಅದು. ನೆಕ್ಸ್ಟ್ ಇರುವುದು ಮನಿ ಪ್ಲಾಂಟ್. ಇದರ ವಿಶೇಷ ಏನೆಂದರೆ ನೀವು ಎಲೆಯನ್ನು ನೋಡಬಹುದು, ತುಂಬ ದೊಡ್ಡ ಗಾತ್ರದ ಎಲೆಗಳು. ಜಾತಿ ಬೇರೇನೋ ಅದು ಏನೋ ಗೊತ್ತಿಲ್ಲ, ಎಲೆ ಮಾತ್ರ ತುಂಬ ದೊಡ್ಡದಿದೆ. ತುಂಬ ಶೈನಿಯಾಗಿ, ತುಂಬ ಹೆಲ್ದಿಯಾಗಿರೋ ಮನಿ ಪ್ಲಾಂಟ್ ಇದು. ಹಾಗೆ ತೆಂಗಿನ ಗಿಡ ಟೋಟಲ್ 6 ಇದೆ ಈ ಸಾಲಿನಲ್ಲಿ. ನೆಕ್ಸ್ಟ್ ತೋಟದ ಮೊದಲ ಚೆಲುವೆ ಕನಕಾಂಬರ. ಇವಳದೇ ರಾಜ್ಯಭಾರ ಇಲ್ಲಿ. ಅಂದರೆ ಇಲ್ಲಿ ಜಾಸ್ತಿನೇ ಇದ್ದಾವೆ ಗಿಡಗಳು. ಇವು ಬೇರೆಯವರೆಲ್ಲ ತೊಗೊಂಡು ಹೋಗ್ತಾ ಇರ್ತಾರೆ. ಇದು ಬದನೆ, ಅದರಲ್ಲಿ ಹೂವು ಇದೆ, ಹಾಗೆ ಕಾಯಿ ಕೂಡ ಇದೆ. ನೆಕ್ಸ್ಟ್ ಒಂದಿಷ್ಟು ಮೆಣಸಿನ ಗಿಡಗಳು. ಆಲ್ರೆಡಿ ಇದರಲ್ಲೂ ಹೂವು ಕಾಯಿಗಳಿವೆ. ಹಾಗೆ ಒಂದು ಪಪಾಯ, ಅದರ ಪಕ್ಕ ಕಾಡು ಹುಣಸೆ ಕೂಡ ಇದೆ. ಹಾಗೆ ತಿಪ್ರಿ ಬಳ್ಳಿ, ಒಂದು ಅವರೆ ಬಳ್ಳಿ ಕೂಡ ಐತಿ. ಇನ್ನು ಇಲ್ಲಿ ವಿಶೇಷವಾಗಿ ನೋಡಬೇಕಂದ್ರೆ ಅಂಜೂರ. ಇದು ಎಷ್ಟು ಫಲ ಬಿಟ್ಟಿದೆ ಅಂದರೆ ಸುಮಾರು 2 ವರ್ಷದಿರಬೇಕಿದು. ಪ್ರತಿಯೊಂದಕ್ಕೂ ತುಂಬ ಅಂದರೆ ತುಂಬ, ಕಡಿಮೆ ಅಂದರೂ ಎನಿಸಿದರೆ ಒಂದು 70-80 ಕಾಯಿಗಳಿದ್ದಾವೆ ಇದ್ರ ಸುತ್ತ. ಎಲ್ಲ ನೋಡಬಹುದು. ಹಣ್ಣಾಗ್ತವೆ, ಆದರೆ ಅವು ಯಾವೂ ನಮಗೆ ಸಿಗೋದೇ ಇಲ್ಲ. ಎಲ್ಲಗಳು ಪಕ್ಷಿನೇ ತಿಂದುಬಿಡ್ತವೆ. ನಾಳೆ ಹರಿಯುವ ಅಂದ್ಕೊಂಡಿರ್ತೀವಿ, ಅಷ್ಟರಲ್ಲೇ ರಾತ್ರಿ ತಿಂದುಬಿಟ್ಟಿರ್ತವೆ. ಪಕ್ಷಿಗೆ ಅಂಜೂರ ಅಂದರೆ ತುಂಬ ಇಷ್ಟ ಅನಿಸುತ್ತೆ. ಅವು ಹಣ್ಣು ನಮಗೆ ಸಿಗೋದೇ ಇಲ್ಲ. ಹಾಗೆ ಸುಮ್ಮನೆ ಕಾಯಿಗಳು ನೋಡಿ ಖುಷಿ ಪಡೋದು, ಇಷ್ಟಿವೆ ಅಲ್ಲ ಅಂತ. ನೆಕ್ಸ್ಟ್ ಒಂದು ಮಾವಿನ ಗಿಡ. ಇದು 3 ವರ್ಷದ್ದು. ಇದು ಸೀತಾಫಲ ಈ ಸಾರಿ ಅಂತೂ ತುಂಬ ಭರ್ಜರಿಯಾಗಿ ಬೆಳೆ ಬಂದೈತಿ. ಇನ್ನೂ ಕೂಡ ಹಣ್ಣುಗಳಿವೆ, ನೋಡ್ಬೋದು. ಈಗಾಗಲೇ ಒಂದು 20 ಹಣ್ಣಾದರೂ ಇದರಿಂದ ತಿಂದಿದ್ದೀವಿ. ಸೊ ಇದು ಇನ್ನೊಂದು 2 ದಿನ ಹಣ್ಣು ಆಗ್ತೈತೆ ಅನಿಸುತ್ತೆ. ಸೊ ಇಲ್ಲಿ ಟೋಟಲ್ 2 ಸೀತಾಫಲ ಗಿಡಗಳಿವೆ. ಆ 2-20 ಮೇಲೆ ಹಣ್ಣುಗಳನ್ನು ಈಗ ಆಲ್ರೆಡಿ ತಿಂದಿದ್ದೀವಿ. ಮತ್ತು ಇನ್ನೂ ಕಾಯಿಗಳಿವೆ, ನೋಡ್ಬೋದು ನೀವು. ಇನ್ನು ಕೆಳಗೆ ಸ್ವಲ್ಪ ತರಕಾರಿಯನ್ನು ಹಾಕ್ಕೊಂಡಿದ್ದೀವಿ, ನೋಡಬಹುದು. ಸ್ವಲ್ಪ ರಾಜಗಿರಿ ಇದೆ. ಹಾಗೆ ಇದು ತಿಪ್ರಿ ಬಳ್ಳಿ ನೋಡಿ, ಪೂರ್ತಿಯಾಗಿ ಒಂದೇ ಒಂದು ಬಳ್ಳಿ ಸಸ್ಯ ಇದು. ಎಲ್ಲ ಆ ಕಡೆ ಪೂರ್ತಿಯಾಗಿ ತೊಗೊಂಡೈತಿ. ಆಲ್ರೆಡಿ ಒಂದು ಹೂವು ಕೂಡ ಬಿಟ್ಟೈತಿ. ಇದು ಪುಂಡೆ. ಹಾಗೆ ಕೆಳಗಡೆ ನೋಡಿದರೆ ಪಾಲಕ್ಕು, ರಾಜಗಿರಿ, ಹುಳ್ಚಿಕ್ಕ, ಒಂದಿಷ್ಟು ಮೆಣಸಿನ ಗಿಡ, ಟಮಾಟಿ ಗಿಡ ಎಲ್ಲ ಕೂಡ ಇಲ್ಲಿದೆ.
ಇವೆಲ್ಲ ಮನೆಗಾಗುವಷ್ಟು ಮಾತ್ರ ಹಾಕ್ಕೊಂಡಿದ್ದೀವಿ. ಇದಕ್ಕೇನು ಯಾವ ಪೆಸ್ಟಿಸೈಡ್ ಆಗಲಿ, ಹುಳಿ ಮಜ್ಜಿಗೆ ಅದು ಇದು ಯಾವುದೂ ಇಲ್ಲ. ಸುಮ್ಮನೆ ಎಷ್ಟು ಬರ್ತಾವೋ ಬರಲಿ ಅಂತ ಅಷ್ಟೇ. ಒಂದಿಷ್ಟು ಚೆಂಡು ಹೂವಿನ ಗಿಡ ನೋಡಿ, ಎಲ್ಲ ಸೊಪ್ಪು ಇದು. ಇದು ಕೂಡ ಒಂದು ಹೂವಿನ ಗಿಡ, ಸರಿಯಾಗಿ ಯಾವುದಂತ ಗೊತ್ತಿಲ್ಲ. ಇದು ಬಿರಿಯಾನಿ ಎಲೆ ಅಥವಾ ಪಲಾವ್ ಎಲೆ ಅಂತ ಏನು ಕರಿತೀವಿ, ಅದನ್ನು ಕೂಡ ಹಾಕ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಇಲ್ಲಿ ಚಿಕ್ಕು ಗಿಡ, ಇದು ಈ ವರ್ಷ ಫಲ ಬಿಟ್ಟೈತಿ. ಇದು ಕೂಡ ತುಂಬ ಕಾಯಿಗಳನ್ನು ಬಿಟ್ಟೈತಿ. ಪ್ರತಿಯೊಂದು ಗೊನೆಯಲ್ಲೂ 1 ಅಥವಾ 2 ಕಾಯಿಗಳಿದ್ದೇ ಇದ್ದಾವೆ. ಆದರೆ ತುಂಬ ಸಣ್ಣ ಸಣ್ಣ ಇವು ಹಣ್ಣಾಗೋದಕ್ಕೆ ಅಥವಾ ಸ್ವಲ್ಪ ದೊಡ್ಡ ಆಗೋದಕ್ಕೆ ತುಂಬ ಟೈಮ್ ತೊಗೊಳ್ತವೆ ಅನಿಸುತ್ತೆ. ಇಲ್ಲಿ ನೋಡಬಹುದು, ಈ ಕಾಯಿ ಹೆಚ್ಚು ಕಡಿಮೆ ಒಂದು 7-8 ತಿಂಗಳದಾದರೂ ಅದು ಅಷ್ಟೇ ಸೈಜ್ ಒಳಗೈತಿ. ಸೊ ಇಲ್ಲಿ ಕೆಳಗಡೆ ಸ್ವಲ್ಪ ಅರಿಶಿನವನ್ನು ಹಾಕ್ಕೊಂಡಿದ್ದೀವಿ. ಒಂದು ಕಂಚಿಕಾಯಿ ಗಿಡ, ಇದು ಇದರದ್ದು ಅಂತ ಹೇಳಬೇಕು. ಯಾಕಂದರೆ ಇದು ನೋಡಿ, ಇದು ಇಲ್ಲಿ ಆಲ್ರೆಡಿ ಇದನ್ನು ಕಡ್ದಿದ್ವಿ. ಒಂದು ಸಾರಿ ಫಲ ಬಿಟ್ಟಿತ್ತು, ಕಡ್ದಿದ್ವಿ, ಮತ್ತೆ ವಾಪಸ್ ಅದು ಚಿಗುತ್ತು. ಎಲ್ಲ 4 ಕಡೆ ಒಂದೊಂದು ಬಂದಿದ್ದು, ಅದರಿಂದನೂ ಮತ್ತೆ ಎಷ್ಟೋ ಕೊಂಡ ಪಪಾಯ ತಿಂದಿದ್ದೀವಿ. ಸೊ ಈಗ ಇದನ್ನು ಪೂರ್ತಿ ತೆಗಿಬೇಕಂತ ಬಿಟ್ಕೊಂಡಿದ್ದೀವಿ. ಇಲ್ಲೊಂದು ಪೇರು ಗಿಡ, ಇದನ್ನು ಕೂಡ ಪ್ರೂನಿಂಗ್ ಮಾಡಬೇಕು. ಈಗ ಆಲ್ರೆಡಿ ಫಲ ಬಿಟ್ಟು ಹೋಗ್ಬಿಟ್ಟಾವು. ಇದು ತುಂಬ ದೊಡ್ಡ ದೊಡ್ಡ ಹಣ್ಣುಗಳನ್ನ ಬಿಡುತ್ತೆ. ಸೊ ಒಂದೇ ಒಂದು ಐತಿ, ಅದು ಕೂಡ ಹಣ್ಣಾದಮೇಲೆ ಇದನ್ನು ಪ್ರೂನಿಂಗ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಇದು ಬಂದುಬಿಟ್ಟು ಬಾಳೆಹಣ್ಣಿನ ಸಾಮ್ರಾಜ್ಯ. ಒಂದೇ ಒಂದು ಬಾಳೆ ಕಂದು ತಂದು ನಟ್ಟಿದ್ವಿ. ಸೊ ಈಗ ಆಲ್ರೆಡಿ ಒಂದು ಹೆಚ್ಚು ಕಡಿಮೆ ಅಂದರೆ ರೌಂಡಾಗಿ ಒಂದು 7-8 ಆದರೂ ಇದ್ದಾವೆ. ಸೊ 3 ಗೊನೆಗಳಿದ್ದಾವೆ. ಇಲ್ಲೊಂದಿದೆ, ಆ ಕಡೆ ಒಂದಿದೆ, ಒಂದು ರೀಸೆಂಟಾಗಿ ಹಾರ್ವೆಸ್ಟ್ ಮಾಡಿದ್ದೀವಿ. ಸೊ ನೋಡ್ಬೋದು, ಹೊರಗಡೆ ಇದ್ದಿದ್ದು ತುಂಬ ಚೆನ್ನಾಗಿ ಬಿಟ್ಟೈತಿ. ಅದರಲ್ಲಿ ಸೈಜ್ ಕೂಡ ಬಂದವು. ಆ ಕಡೆದೆ ಯಾಕೋ ತುಂಬ ಕಡಿಮೆ ಐತಿ, 1 ಅಥವಾ 2 ಗಂಟೆ ಮಾತ್ರ ಐತಿ. ಇನ್ನು ಅದ್ರ ಪಕ್ಕದಲ್ಲೇ ಒಂದು ಕರಿಬೇವು ಗಿಡ ಅಲ್ಲ, ಇದು ಮರನೇ ಅನ್ಬೋದು. ಸೊ ಬಂದವರೆಲ್ಲ ತೊಗೊಂಡು ಹೋಗ್ತಾ ಇರ್ತಾರೆ. ನಾವು ಎಷ್ಟು ಮುರಿತೀವೋ ಅಷ್ಟು ಚಿಗಿತಾ ಇದೆ ಅದು. ಇನ್ನು ಅದ್ರ ಪಕ್ಕ ಹಲಸಿನ ಮರ, ಹಲಸಿನ ಮರ ಅಲ್ಲ, ನೇರಳೆ ಮರ. ಇದು ಕೂಡ ಒಂದು 4 ವರ್ಷದ್ದು ಅಥವಾ 3-3.5 ವರ್ಷದ್ದು. ನೆಕ್ಸ್ಟ್ ಒಂದು ಹುಣಸಿ ಗಿಡ, ಅದ್ರ ಮಗ್ಲನೇ. ಹಾಗೆ ಆ ಕಡೆ ಕೂಡ ಜಂಬೂ ನೇರಳೆ ಒಂದೈತಿ. ಸೊ ಇದು ನಮ್ಮ ದನಕ್ಕೆ ಬೇಕಾಗುವಷ್ಟು ಒಂದಿಷ್ಟು ಮೇವನ್ನು ಹಾಕ್ಕೊಂಡಿದ್ದೀವಿ. ಇನ್ನು ಈ ಕಡೆ ಒಂದು ಸಾಲಿನಲ್ಲಿ ಒಂದು ಮಾವು ಐತಿ. ಹಾಗೆ ಅದ್ರ ಪಕ್ಕದಲ್ಲಿ ಹಾಗಲಕಾಯಿ ಬಳ್ಳಿ ಕೂಡ ಐತಿ. ಈಗ ಆಲ್ರೆಡಿ ಫಲ ಬರ್ತಾ ಇದೆ. ಹಾಗೆ ನೆಕ್ಸ್ಟ್ ಒಂದು ನೆಲ್ಲಿಕಾಯಿ ಗಿಡ ಮತ್ತು ಒಂದು ಪೇರು ಗಿಡ ಈ ಸಾಲಿನಲ್ಲಿದ್ದಾವೆ. ಸೊ ಇದಾಗಿತ್ತು ಒಂದು 40x60 ಸುಂದರ ಕೈತೋಟ. ಇನ್ನು ಕೊನೆಯವರೆಗೂ ನೋಡಿರೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.